ಜಗಳ ಜಗಳ ಮಾಡಕ್ಕೆ ಅಂತಾನೆ. ಜಗಳ ಮಾಡಕ್ಕೆ ನೋಡಿ ನೋಡಿ ಅವನಿಗೆ ಏನು ಮಾಡಿದ್ರೆ ಇಲ್ಲಿದೆ ಇದು. ಈ ಮೇಲಿಂದ ನನಗೆ ಮೋಸ್ಟ್ಲಿ ಬಿದ್ದಿರೋದು. ಎಷ್ಟು ಸಖತ್ ಶಾರ್ಪ್ ಇದೆ ಇದು. ಸ್ಕ್ರಾಚ್ ಹಾಕ್ಬಿಟ್ಟಿದ್ದಾನೆ, ಇಷ್ಟು ಜೋರ್ ಸ್ಕ್ರಾಚ್ ಮಾಡಿದ್ದಾನೆ ಅವನ ಉಗುರಿಂದ. ಅದು 8 ಅವನ ಮುದ್ದೆ ಅಲ್ಲಿ ನೋಡಿ ಜಗಳ ಆಡ್ತಾರೆ ನೋಡಿ. ಅವನಿಗೆ ಇನ್ ಕೇಸ್ ಹೊಡೆದ್ರೆ ಮಾತ್ರ ಅವ್ನು ವಾಪಸ್ ಬರೋವರೆಗೂ ಬರಲ್ಲ. बेलीची नागिन निकाली मुन्ना बटोला लगला. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗೈಸ್, ನನ್ನ ಹತ್ರ ಈಗ 1-2-3 ಅಪ್ಡೇಟ್ ಇದೆ, ನಾನು ಕೊಡ್ತೀನಿ. ಏನೋ ಸಮಥಿಂಗ್ ಇಂಟ್ರೆಸ್ಟಿಂಗ್ ಬರ್ತಾ ಇದೆ. ಆ್ಯಂಡ್ ಇವತ್ತು ಅಲ್ಲಿ ನೋಡಿ ಸ್ನಾನ ಮಾಡಿಸಿದ್ದೀನಿ. ಇವಾಗ ಜಸ್ಟ್ ಎಲ್ಲ ಸ್ನಾನ ಮಾಡಿಸಿಟ್ಟಿದ್ದೀನಿ. ಆದರೆ ಇವನಿಗೆ ಸ್ನಾನ ಮಾಡಿಸುವಾಗಿದೆ. ಆ್ಯಕ್ಚುಲಿ ಏನು ಆಲ್ಮೋಸ್ಟ್ ಎಷ್ಟು ಒಂದು 15-20 ಡೇಸಿಂದ ನಾನು ಸ್ನಾನ ಮಾಡಿಸಿದ್ದಿಲ್ಲ. ನಾನು ಬೆಂಗಳೂರಿಗೆ ಹೋಗೋದಿತ್ತು, ಅದೆಲ್ಲ ಇರೋದ್ರಿಂದ ನಾನೇ ಸ್ವಲ್ಪ ಡಿಲೇ ಮಾಡ್ತಾ ಹೋಗ್ತಾ ಇದ್ದೆ. ಆಮೇಲೆ ಸ್ನಾನ ಮಾಡ್ತಾ ಆಯಿತು ಅಂತ ಅಂದ್ಬಿಟ್ಟು ಇವಾಗ ತಾನು ಅವನ್ನ ಸ್ನಾನ ಮಾಡಿಸಿದೆ. ಅವ್ನು ಸ್ನಾನ ಮಾಡಿದಕ್ಕೆ ಬಟ್ಟೆ ಎಲ್ಲ ಕೊರಕಾಗ್ಬಿಟ್ಟಿದೆ. ಏನಂದರೆ ಒಂದು 20 ಡೇಸ್ ಗ್ಯಾಪ್ ಇರ್ತಲ್ವ, ಅದೇ ರೀಸನ್ಗೆ ಫುಲ್ಲು ತರಲೆ ಮಾಡ್ತಾ ಇದ್ದ. ಆದ್ರೂ ಹೆಂಗ್ ಹಿಡಿದ್ಬಿಟ್ಟು ಸ್ನಾನ ಮಾಡ್ತಾ ಇರೋ ಕಿತಾಪತಿ ನೋಡಿ. ಅವ್ನು ಮಾಡ್ತಾ ಇರೋದು ಸ್ನಾನ ಗಿನ ಮಾಡಿಸಿದ್ದೀನಿ, ಹಾಕ್ಕೊಂಡು ರುಬ್ಬುತ್ತಾನೆ ಈಗ ಮಾತ್ರ. ಸ್ನಾನ ಮಾಡಿಸಿದ್ಮೇಲೆ ಮಾತ್ರ ಹೈಪರ್ ಆಕ್ಟಿವ್ ಆಗಿಬಿಡ್ತಾನೆ. ಹೈಪರ್ ಆಕ್ಟಿವ್ಗೆ ಜಗಳ ಮಾಡಕ್ಕೆ ಅಂತಾನೆ. ಜಗಳ ಮಾಡಕ್ಕೆ ನೋಡಿ ನೋಡಿ ಅವನಿಗೆ ಸ್ನಾನ ಮಾಡಿಸಿದ್ದಲ್ದೆ ನನಗೆ ಹೊಡಿತಾನೆ ಹಾಕ್ಕೊಂಡು. ಇವತ್ತು ಮಾತ್ರ ಫುಲ್ ಫ್ರೆಶ್ ಕಾಣ್ತದೆ ನಮ್ಮ ಚಿನ್ನ. ನೋಡಿ ಬೆಳ್ಳಗಾಗ್ಬಿಟ್ಟಿದ್ದಾನೆ. ಬೆಳ್ಳಗಾಗ್ಬಿಟ್ಟಿದ್ದಾನೆ. ಸೊ ಐ ಹ್ಯಾವ್ ಒನ್ ಮೋರ್ ಅಪ್ಡೇಟ್. ಏನಂತಂದರೆ, ನಾವು ಆ್ಯಕ್ಚುಲಿ ಫಿಶ್ ಅಕ್ವೇರಿಯಂ ತರಬೇಕಂತ ಅಂದ್ಬಿಟ್ಟು ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ವಿ. ಟ್ರೈ ಮಾಡ್ತಾ ಇದ್ದೆ, ಇಲ್ಲಿಂದ ತರೋಣ ಅಂತಂದು. ಪ್ರೈಸಸ್ ಮಾತ್ರ ಭಾಳ ಜಾಸ್ತಿನೇ ಇತ್ತು. ಆಲ್ಮೋಸ್ಟ್ ಅದು ಹೊಸ ಟ್ಯಾಂಕ್ ಇಲ್ಲ ಅಂದರೂ ಈಗ ಅರೌಂಡ್ ಈಗ 12,000-13,000 ನಡೀತಾ ಇದೆ. ಆ್ಯಂಡ್ ಚೂರು ಮನೆ ದೊಡ್ಡದಿರೋದ್ರಿಂದ ಚಿಕ್ಕ ತೊಂದರೆ ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ದೊಡ್ಡದೇ ತರೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ನಮ್ಮ ಓನರ್ ಅಂಕಲ್ಗೆ ಈಗ ಇನ್ಫಾರ್ಮ್ ಮಾಡಿದ್ವಿ ಹಿಂಗೆ ತರ್ತಿದ್ದೀವಿ ಅಂತ ಅಂದ್ಬಿಟ್ಟು. ಅವ್ರು ಏನು ಮಾಡಿದ್ದಾರೆ ಅಂತ ನೋಡ್ರಿ, ಮನೇಲಿ ಆ್ಯಕ್ಚುಲಿ ಒಂದು ಆಕ್ವೇರಿಯಂ ಇದ್ದಿದ್ದಕ್ಕೆ ಆ ಆಕ್ವೇರಿಯಮ್ನೇ ನಮಗೆ ಕೊಟ್ಬಿಟ್ಟಿದ್ದಾರೆ, ನೀವೇ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿದೆ ನಮ್ಮ ಹೊಸ ಆಕ್ವೇರಿಯಂ. ಈಗ ಇಲ್ಲಿ ನೋಡಿ ಇವ್ನು ಮಾಡ್ತಾ ಇರೋದು. ಸೊ ಗೈಸ್, ಈ ಆಕ್ವೇರಿಯಮ್ಗೆ ನಾವೀಗ ಚೆನ್ನಾಗಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ಸೊ ಇದನ್ನ ಸ್ವಲ್ಪ ಸ್ಯಾಂಡ್ ಪೇಪರಿಂದ ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಮೇಲಿರೋ ಟಾಪ್ ಅಷ್ಟೊಂದು ಚೆನ್ನಾಗಿಲ್ಲ, ಮೇ ಬಿ ಅದೊಂದೇ ಚೇಂಜ್ ಮಾಡ್ಬೋದೇನೋ. ಬಟ್ ಇದನ್ನ ಇವತ್ತು ನೀಟಾಗಿ ನಾನು ಏನಂತಾರೆ ಸ್ಯಾಂಡ್ ಪೇಪರಿಂದ ಸ್ಕ್ರಬ್ ಮಾಡಿಬಿಟ್ಟು ಎಲ್ಲ ಹಳಿ ಪೇಂಟ್ ಎಲ್ಲ ಸ್ವಲ್ಪ ತೆಗ್ದು ನೋಡಿ, ಇದೆಲ್ಲ ಪೇಂಟ್ ಸ್ವಲ್ಪ ಉದುರ್ತಾ ಇದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇದನ್ನ ಹೊಸ್ದಾಗಿ ರೆಡಿ ಮಾಡಬೇಕೀಗ. ನೋಡಿ ಕಿತಾಪತಿ ಇವತ್ತು ಅವ್ನು ನೋಡಿ ನಾನು ಸ್ನಾನ ಮಾಡುವಾಗ ಏನು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಅವನು ಸ್ನಾನ ನೋಡಿ ಏನಂತಂದರೆ, ಯೂಶ್ವಲ್ ಆಗಿ ಸ್ವಲ್ಪ ಎಗರಾಡ್ತಾನೆ ಸ್ನಾನ ಮಾಡಿಸೋದು ಮಾತ್ರ. ಇವತ್ತು ಮಾತ್ರ ಸ್ನಾನ ನೋಡಿ ನಮ್ಮ ಶೇಕ್ ಹ್ಯಾಂಡ್ ಕೊಡ್ತದೆ. ಶೇಕ್ ಹ್ಯಾಂಡ್ ಇಲ್ಲ, ನಿಮಗೆ ತೋರಿಸ್ತೀರ ನೋಡಿ. ಸ್ಕ್ರ್ಯಾಚ್ ಹಾಕ್ಬಿಟ್ಟಿದ್ದಾನೆ, ಇಷ್ಟು ಜೋರು ಸ್ಕ್ರ್ಯಾಚ್ ಮಾಡಿದ್ದಾನೆ ಅವನ ಉಗುರಿಂದ. ಅದು 8 ನೋವಾಗಿದೆ ಇವತ್ತು ಮತ್ತೆ ಟೈಮ್ ಅದು ಈ ಥರ ಇಷ್ಟೊಂದು ವೇಟ್ ಆಗಿರೋದು. ಆ್ಯಕ್ಚುಲಿ ಒಂದು ನೇಲ್ ಕಟ್ಸ್ ಮಾಡಿಸಿಲ್ಲ ನಾವು, ಏನಂತಂದರೆ ನ್ಯಾಚುರಲ್ ಆಗಿರಲಿ ಬಿಡು ಅಂತಂದು ಬಿಟ್ಬಿಟ್ಟಿದ್ವಿ. ಬಟ್ ಅವನು ಕಾರ್ ಕೆಳಗೆಲ್ಲ ಹೋಗ್ಬಿಟ್ಟು ಫುಲ್ ಕೊಳಕು ಮಾಡ್ಕೊಂಡ್ಬಿಟ್ಟಿದ್ದ. ಅದೇ ರೀಸನ್ಗೆ ಫಿಕ್ಸ್ ಆಗಿ ಅವನು ಕ್ಲೀನ್ ಮಾಡೋಣ ಅಂತಂದಿಲ್ಲ, ತೊಳೆದೆ ಚೆನ್ನಾಗಿ ಹಾಕಿ ತೊಳೆದಿದ್ದಕ್ಕೆ ಕೊಟ್ಟಿದ್ದಾನೆ. ಅವನು ಎಲ್ಲ ಎಷ್ಟು ಡ್ರೆಸ್ ಎಲ್ಲ ಗಲೀಜ್ ಮಾಡಿಬಿಟ್ಟಿದ್ದಾನೆ. ಎದ್ಬಿಟ್ಟು ಇವನ್ ಸೇವೆ ಮಾಡಿದ್ರೆ ಇವನ್ ಕೊಡೋ ರಿವಾರ್ಡ್ ಇದೆ. ಹೇಳ್ತೇನೆ ನೋಡಿ, ನಾಲ್ಗೆಲ್ಲ ಹೊರಗೆ ಹಾಕ್ಬಿಟ್ಟು ನಾಲ್ಗೆ ಹೊರಗೆ ಹಾಕಿ ಕೂತವನೆ. ಹೊರಗೆ ಹಾಕಿ
ಈ ಶೇಕ್ ಹ್ಯಾಂಡ್ ಅಂದರೆ ಮಾತ್ರ ಶೇಕ್ ಹ್ಯಾಂಡ್ ಕೊಡ್ತಾನೆ ನಂಗೆ, ಶೇಕ್ ಹ್ಯಾಂಡ್ ಕೊಡ್ತಾನೆ ಹಂಗೆ. ಹಾಂ ಅವನ ಮುದ್ದೆ ನಡ್ಕೊಬೇಡ ನಡ್ಕೊಬೇಡ. ಹಾಂ 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 ಶೇಕ್ ಹ್ಯಾಂಡ್ ಕೊಡು ನನಗೆ ಕೂಡ. ಹಾಂ ಹೆಲೋ ಹೆಲೋ ಗೈಸ್. ಮತ್ತೆ ಕೊಡು ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್. ಇದು ಮಾತ್ರ ಕೊಡು. ನೋಡಿ ನೋಡಿ ಕೊಟ್ಟಂಗೆ ಮಾಡಿ ಕಡಿತಾನೆ, ಕೊಟ್ಟಂಗೆ ಶೇಕ್ ಹ್ಯಾಂಡ್ ಕೊಡು. ಸರಿ ಕೊಡು, ಕಡ್ದಿದ್ರೆ ಸರಿ. ಒಂದು ನೇಲ್ಸ್ ನೋಡೋಣ ಹೇಗಿದೆ. ಅಷ್ಟೇನು ಶಾರ್ಪು ಇಲ್ಲ, ಬೇರೆ ಮಾಡಿದ್ರೆ. ಇಲ್ಲಿದೆ ಇದು. ಈ ನೇಲಿಂದ ನನಗೆ ಮೋಸ್ಟ್ಲಿ ಬಿದ್ದರು. ಎಷ್ಟು ಸಖತ್ ಶಾರ್ಪ್ ಇದೆ ಇದು. ಅಲ್ಲಿ ನೋಡಿ ನೋಡಿ ಜಗಳ ಆಡ್ತಾರೆ ನೋಡಿ. ಅವನಿಗೆ ಇನ್ ಕೇಸ್ ಹೊಡೆದ್ರೆ ಮಾತ್ರ ಅವ್ನು ವಾಪಸ್ ಬರೋವರೆಗೂ ಹೋಗಲ್ಲ. ನೋಡಿ ಹೆಂಗೆ ಜಗಳ ಆಡ್ತಾರೆ ನೋಡಿ. ಬೈ ಮಿಸ್ಟೇಕ್ ಏನಾದರೂ ಒಂದು ಎಕ್ಸ್ಟ್ರಾ ಹೊಡೆದ್ಬಿಟ್ಟಿದ್ವಿ ಅಂತಂದರೆ ಮುಗೀತು ಕೆಲಸ. ಬೆಳಿಗ್ಗೆ ಮೇಲೆ ಪೇಂಟ್ ಹೊಡೆದ್ರೆ ಅದು ಸರಿಯಾಗಿ ಕೂಡಲ್ಲ. ಅದಕ್ಕೆ ಸ್ಯಾಂಡ್ ಪೇಪರ್ ತಂದಿದ್ದೀನಿ. ಎಲ್ಲಿದೆ ಸ್ಯಾಂಡ್ ಪೇಪರ್? ಸ್ಯಾಂಡ್ ಪೇಪರ್ ಇದೆ. ಈ ಸ್ಯಾಂಡ್ ಪೇಪರಿಂದ ಸ್ಕ್ರಬ್ಬಿಂಗ್ ಶುರು ಮಾಡಿಬಿಟ್ಟು ಕ್ಲೀನಾಗಿ ಮೆಟಲ್ ಬರೋರು ಸ್ವಲ್ಪ ಕ್ಲೀನಾಗಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಈಗ ಒಂದು ಪೇಂಟ್ ತಂದಿದ್ದೀವಿ. ಬ್ಲ್ಯಾಕ್ ಕಲರ್ ಪೇಂಟ್ ಇದೆ. ಬ್ಲ್ಯಾಕ್ ಪೇಂಟ್ ಹೊಡೆದ್ಬಿಟ್ಟು ಇದನ್ನ ಸ್ವಲ್ಪ ಬ್ರ್ಯಾಂಡ್ ನ್ಯೂ ಲುಕ್ ಕೊಡೋಣ. ಓಕೆ ಬನ್ನಿ ಶುರು ಮಾಡೋಣ. ಮಾಡುವಾಗ ನಾನು ಚೆಕ್ ಮಾಡಿದೆ, ಸ್ವಲ್ಪ ಇಲ್ಲಿ ಕ್ರ್ಯಾಕ್ ಆಗಿ 60 ಲೀಟರ್ಸ್ ಹಿಡಿಬೋದೇನೋ ಅಂತ ಅನ್ಸುತ್ತೆ. 5 ಕೊಡ ಇರ್ಬೋದು ಅಂತ ಹೇಳ್ತಾರಮ್ಮ. ಸೊ 60 ಲೀಟರ್ಸ್ ಅಂತ ಅನ್ಕೊಂಡಿದ್ದೀನಿ, ಬಟ್ ಐ ಆಮ್ ನಾಟ್ ಶೋರ್. ಅಷ್ಟು ವೆಯ್ಟ್ ಈ ಒಂದು ಸ್ಟ್ಯಾಂಡ್ ತಡೆಯುತ್ತೆಲ್ಲ ಗೊತ್ತಿಲ್ಲ. ಆ್ಯಂಡ್ ಇದೊಂದು ಸ್ಟೀಲ್ ಸ್ಟ್ಯಾಂಡ್ ಆಗಿರೋದ್ರಿಂದ ಆ್ಯಂಡ್ ಅದನ್ನ ಕನ್ಸಿಡರ್ ಮಾಡ್ತಾ ನನಗನ್ಸುತ್ತೆ ಇದಕ್ಕೆ ವೆಲ್ಡಿಂಗ್ ಮಾಡಿಸ್ಬಿಟ್ಟು, ಸ್ವಲ್ಪ ವರ್ಕ್ ಇದೆ ಇದ್ರ ಮೇಲೆ, ವೆಲ್ಡ್ ಮಾಡಿಸ್ಬಿಟ್ಟು ಇದ್ರ ಮೇಲೆ ಒಂದು ಸಣ್ಣ ಅಲ್ಲಿಗೆ ಇಡ್ಸ್ಬಿಟ್ರೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ವೆಯ್ಟ್ ಎಲ್ಲ. ವೆಯ್ಟ್ ಮೆಜರ್ಮೆಂಟ್, ವೆಯ್ಟ್ ಬ್ಯಾಲೆನ್ಸಿಂಗ್ ಆದ್ರೇ ಇಟ್ ವುಡ್ ಬಿ ಗುಡ್. ಇಲ್ಲಿನೂ ಒಂಚೂರು ಡ್ಯಾಮೇಜ್ ಆಗಿದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಐ ಥಿಂಕ್ ಸೊ ಇದನ್ನ ಚೂರು ವೆಲ್ಡಿಂಗ್ ಮಾಡಿಸ್ಬಿಟ್ಟೆ ನೆಕ್ಸ್ಟ್ ಸ್ಟೆಪ್ ತೊಗೊಳೋದು ಚೆನ್ನಾಗಿರುತ್ತೆ. ಇವಾಗ ಏನು ಮಾಡ್ತೀನಿ ಅಂತಂದರೆ ಇದನ್ನ ಫುಲ್ಲು ಪೇಂಟ್ ಎಲ್ಲ ಹೊಡೆದ್ಬಿಟ್ಟು, ಲೈಕ್ ಸ್ಕ್ರಬ್ಬಿಂಗ್ ಎಲ್ಲ ಮುಗಿದಿದೆ, ಸ್ವಲ್ಪ ಡಸ್ಟಿಂಗ್ ಮಾಡಿಬಿಟ್ಟು ಪೇಂಟ್ ಹೊಡಿತೀನಿ. ಫಸ್ಟು ಪೇಂಟ್ ಹೊಡೆದ್ಬಿಟ್ಟು ಇದನ್ನ ಸೈಡ್ಗೆ ಇಟ್ಟು ತಂದು ಇಲ್ಲಿ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಇದೇನು ರಸ್ಟ್ ತೊಗೊಂಡ್ಬಿಟ್ಟಿದೆ. ಆ್ಯಂಡ್ ಇದು ಆ್ಯಕ್ಚುಲ್ ಆಗಿ ಈಗ ನಾವು ಇನ್ ಕೇಸ್ ಏನಾದರೂ ಇದಿಟ್ರೆ ಸ್ವಲ್ಪ ಬೀಳೋ ಚಾನ್ಸಸ್ ಭಾಳ. ಗೈಸ್, ನಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಏನಂತ ಹೇಳ್ತೀನಿ ನೋಡಿ. ಫುಲ್ ಸಿಟಿನೇ ಖುಷಿ ಆಗುತ್ತೆ. ಆ್ಯಕ್ಚುಲಿ ಈಗ ಫುಲ್ ಗುಡುಕ್ತಾ ಇದೆ, ಮಳೆ ಮೂಡ ಆಗಿದೆ. ಥಂಡರ್ ಸ್ಟಾರ್ಮ್ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಲಿಟ್ರಲಿ ಫುಲ್ ಗುಡುಕ್ತಾ ಇದೆ. ಎಂಟೈರ್ ಈ ಇಯರಲ್ಲಿ ಇದೇ ಫಸ್ಟ್ ಮಳೆ ಅಂತ ಅನ್ಸುತ್ತೆ. ಹೌದಾ, ಇದೇ ಫಸ್ಟ್ ಮಳೆ ಇರಬೇಕು. ಆಲ್ಮೋಸ್ಟ್ ಡಿಸ್ಲಿಂಗು ಸ್ಟಾರ್ಟ್ ಆಯಿತು, ಇಲ್ಲಿ ಕಾಣ್ತಾ ಇದೆ. ಚಿನ್ನು ನೋಡಿ, ಜಸ್ಟ್ ವೆಯ್ಟಿಂಗ್. ಈಗ ಇದೇನು ಕೆಲಸ ಹಿಂಗೆ ನಡೀತಾ ಇರುತ್ತೆ, ಇದೇನೇನು ಪ್ರಾಬ್ಲಮ್ ಏನಾಗಲ್ಲ. ಪೇಂಟ್ ಬ್ರಷ್ ಒಂದು ತಂದಿದ್ದೀವಿ. ಸೊ ಆ ಪೇಂಟ್ ಬ್ರಷ್ನ ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿದೆ. ಸೊ ಅದನ್ನ ಸ್ವಲ್ಪ ಕೆರೋಸಿನಲ್ಲಾಗಲಿ ಇಲ್ಲ ಪೆಟ್ರೋಲಲ್ಲಾಗಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ಪೇಂಟ್ ಬ್ರಷ್ ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿದೆ. ಯೆಲ್ಲೋ ಕಲರ್ ಅಮ್ಮ ತುಳಸಿ ಗಿಡಕ್ಕೆ ಹಚ್ಚುವಾಗ ಇಟ್ಟಿದ್ರು, ಅದಾದ್ಮೇಲೆ ಹಾರ್ಡ್ ಆಗಿಬಿಟ್ಟಿದೆ. ಬಟ್ ಸಾಫ್ಟ್ ಅನಿಸ್ತಾ ಇದೆ. ಟ್ರೈ ಮಾಡು. ಗೈಸ್, ಮಿಷನ್ ಸಕ್ಸಸ್ಫುಲ್. ಪೆಟ್ರೋಲ್ ತಗೊಂಡ್ಬಿಟ್ಟೆ. ಗುಡುಗ್ ಸೌಂಡ್ ಕೇಳ್ತಾ ಇಲ್ಲ ಗೊತ್ತಿಲ್ಲ, ಸಖತ್ ಗುಡುಕ್ತಿದೆ. ಓಕೆ, ಪೆಟ್ರೋಲ್ ತೊಗೊಂಡಿದ್ದೀನಿ. ಈ ಬ್ರಷ್ನ ಏನಾದರೂ ಬ್ರಷ್ನ ಬದಲಿಸೋ ಒಂದು ಪ್ರಾಸೆಸ್ ನಡೀತಾ ಇದೆ. ನಾವಿಲ್ಲಿ ಈ ಒಂದು ವರ್ಕ್ ಮಾಡ್ತಾ ಇರೋ ಕ್ಲೌಡ್ಸ್ ನೋಡಿ, ಒಮ್ಮೆ ಫುಲ್ ಡಾರ್ಕ್ ಆಗಿಬಿಟ್ಟಿದೆ. ನಂಗೆ ಗೊತ್ತಿಲ್ಲ ಇದಕ್ಕೆ ಕಾಣ್ತಾ ಇದೀನ ಇಲ್ಲ ಅಂತ. ಝೂಮ್ ಮಾಡಿದ್ದೀನಿ ನೋಡಿ, ಫುಲ್ ಅಂದರೆ ಫುಲ್ ಡಾರ್ಕ್ ಆಗಿದೆ.
ಒಂದೇ ಮಸ್ತ್ ಇರುತ್ತಲ್ವ, 2 ತಾಸು ಚಂದ ಮಳೆ ಬಂದ್ಬಿಟ್ರೆ ಫ್ಯಾಮಿಲಿ ಟೈಮ್ ತರ ನಡೀತಾ ಇದೆ. ಚಿಕನ್ ನೀನೇನಾ ಚಿನ್ನೋದು ನೋಡಿಲಿ ಚಿನ್ನ, ನೀನ್ ಹಲ್ ತೋರ್ಸು ಎಲ್ಲರಿಗೂ, ಹಲ್ ತೋರ್ಸ್ತೀಯಾ? ಅಯ್ಯೋ ಅಮ್ಮ ತಂದು ಹಾಕ್ತೀನಿ ಚಿನ್ನಗೊಂದು ಕಟ್ಟೆ ಹಾಕಿದ್ದಾರೆ. ಕಿತಾಪತಿ ಚಿನ್ನು ಇವನು. ಅದೇನು ನಡೀತಾ ಇದೆ, ಮೋಸ್ಟ್ಲಿ ಒಂದು 2 ಮಿನಿಟ್ಸ್ ಅದರ ಮಾಡಿದ್ಮೇಲೆ ಬರ್ಬೋದೇನೋ. ಲೆಟ್ಸ್ ಸಿ. ಓ ಓ ಸೆಕೆಂಡ್ ಟೈಮ್ ಕ್ಯಾಪ್ಚರ್ ಆಯ್ತು. ನಾನು ವರ್ಕ್ ಸ್ಟಾರ್ಟ್ ಮಾಡ್ಕೋತೀನಿ. ಕರೆಂಟು ಹೋಯ್ತು, ಪವರ್ ಕಟ್ ಆಯಿತು ಜಸ್ಟ್. ಓಕೆ, ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತೆ ನನಗೆ ಆಫೀಸ್ ವರ್ಕು ಶುರು ಆಗ್ಬಿಡುತ್ತೆ. 2:35 ಆಗ್ತಾ ಇದೆ. ಗೈಸ್, ನನಗೆ ಕರೆಂಟ್ ಸಿಚುವೇಶನ್ ತೋರಿಸ್ತೀನಿ ಹೇಗಿದೆ ಅಂತ. ಮಳೆ ಸಖತ್ತಾಗಿ ಬೀಳ್ತಿದೆ. ಅದಕ್ಕೆ ನಾವು ಅದನ್ನ ಕಂಪ್ಲೀಟಾಗಿ ಪೇಂಟ್ ಹೊಡೆದ್ಬಿಟ್ಟು ನೋಡಿ. ಅಮ್ಮ ಎಷ್ಟು ಬ್ರ್ಯಾಂಡ್ ನ್ಯೂ ಥರ ಮಾಡಿಟ್ಟಿದ್ದಾರೆ. ಪೇಂಟಿಂಗ್ ಎಷ್ಟು ಚೆನ್ನಾಗಿ ಹೊಡೆದಿದ್ದಾರೆ, ಫುಲ್ ಕ್ಲೀನ್ ಮಾಡಿದ್ದಾರೆ, ನೀಟಾಗಿ ಹೊಡೆದಿದ್ದಾರೆ. ಅಮ್ಮ ಇಲ್ಲೊಂದು ಚೂರು ಬಿಟ್ಟಿದೆಯಾ ನೋಡು, ಅಲ್ಲೊಂದು ಚೂರು ಬಿಟ್ಟಿದೆ. ಬಟ್ ಓವರ್ ಆಲ್ ಪೇಂಟಿಂಗ್ ಕ್ರೆಡಿಟ್ ಗೋಸ್ ಟು ಅವ್ರ ಲಾಸ್ಟ್ ತುಳಸಿ ಗಿಡ ಕೂಡ ಅವರೇ ಕ್ಲೀನಾಗಿ ಪೇಂಟ್ ಮಾಡ್ತಿದ್ರು. ಅದಕ್ಕೆ ಇನ್ನು ಅವ್ರಿಗೆ ಪೇಂಟ್ ಮಾಡ್ತೀನಿ ಅಂದ್ರು. ಅಮ್ಮ ಇಲ್ಲೊಂದು ವೆಲ್ಡಿಂಗ್ ಮಾಡಬೇಕು, ಬಟ್ ಪೇಂಟ್ ಹೊಡೆದ್ಬಿಟ್ಟಿರು ಕೆಳಗೆಲ್ಲ. ಇದು ಮ್ಯಾಟ್ ಹಾಕ್ಲಾ, ಇಲ್ಲ ಕೆಳಗೆ ನಿಂತ್ಬಿಡುತ್ತೆ ನೋಡಿ. ಫುಲ್ಲು ಮಳೆ ಅಂದರೆ ಮಳೆ. ಬಾಬಾ ಹೊರಗೆ ಹೇಗಿದೆ ನಾವು ಸಿಚುವೇಶನ್ ಗೊತ್ತಿಲ್ಲ. ಅಲ್ಲಿ ನೋಡಿ ಸಖತ್ ಅಂದರೆ ಸಖತ್ ಸುರಿತದೆ. ಇಂಥ ಮಳೆ ಬೇಕಾಗಿತ್ತು ನಮ್ಮ ಬಳ್ಳಾರಿಗಂತೂ. ಇವನು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಇವ್ ನೋಡಿ ಸ್ನಾನ ಮಾಡಿಸೊಂದು 5 ನಿಮಿಷ ಆಗಿಲ್ಲ. ಯಪ್ಪ ಎಲ್ಲ ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಇದು ಮಾತ್ರ ನೀನು ನೀನು ಬಾ ಅಲ್ಲಿ ಕುತ್ರು, ಬಾ ಕುಚ್ಚು, ಬಾ ಇಲ್ಲಿ ನೀನ್ ದೊಡ್ಡವನಾಗ್ಬಿಟ್ಟಿದ್ಯಾ ಚಿನ್ನು, ಎಷ್ಟು ವಜಾ ಆಗ್ಬಿಟ್ಟಿದ್ಯಾ ಚಿನ್ನು ನೀನು. ಗೈಸ್, ಮಳೆಯ ರೌದ್ರಾವತಾರ. ಮಳೆ ಇಲ್ಲ ಅಂತಂದಿದ್ವಿ, ಮಳೆ ಇದೆ, ಎಲ್ಲ ತುಂಬಿಟ್ಟಿದೆ ಆ ಕಡೆ ಎಲ್ಲ. ಕ್ರೇಜಿ ನೋಡಿ, ಅಲ್ಲಿ ಕಾಣ್ತಾ ಇದೆನಲ್ಲ ಗೊತ್ತಿಲ್ಲ. ಆಫ್ಟರ್ ರೈನ್ ಸಿಚುವೇಶನ್ ನೋಡಿ, ಮಳೆ ಮಾತ್ರ ಸಖತ್ತಾಗಿ ಬಂತು. ಇನ್ನು ಬರ್ತಾನೆ ಇದೆ ಆಫ್ಟರ್ ರೈನ್ ಅಲ್ಲ. ಈ ಗಾಳಿ ತುಂಬಾ ಜೋರ್ ಬರ್ತದೆ. ಅವ್ರ ಮನೆ ಹತ್ರ ಡ್ರಿಸ್ಲಿಂಗ್ ಆಯ್ತು, ಲೈಟ್ನಿಂಗ್ ಆಯ್ತು. ಅಲ್ಲಿ ನೋಡಿ ಅವ್ರ ಮನೆ ತುಂಬಾ ನೀರು ತುಂಬಿಟ್ಟಿದೆ, ಅಷ್ಟೊಂದು ಮಳೆ. ಈ ಸೈಡ್ ಎಲ್ಲಾನು ತುಂಬಿಟ್ಟಿದೆ. ಗೈಸ್, ಮಳೆ ನಿಂತಿದೆ, ಅದಕ್ಕೆ ಚಿನ್ನ ಹೊರಗಡೆ ವಾಕ್ ಕರ್ಕೊಂಡ್ ಬಂದಿದ್ದೀನಿ. ಆಫ್ಟರ್ ರೈನ್ ಎಫೆಕ್ಟ್ ಹೇಗಿದೆ, ಭರ್ಜರಿ ಮಳೆ ಸುರಿತಲ್ವಾ, ಫುಲ್ ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲೆಲ್ಲ ಸ್ಲೋಪ್ ಇರೋದಕ್ಕೆ ನೀರೆಲ್ಲ ಬಂದ್ಬಿಟ್ಟು ಇಲ್ಲಿ ಜಮಾ ಆಗ್ಬಿಟ್ಟಿದೆ. ಮಳೆ ಹೇಗೆ ಬಂದಿದೆ ಅಂದರೆ ಗಾಡಿ ಎಲ್ಲ ಕೆಳಗೆ ಬಿದ್ದುಬಿಟ್ಟಿದೆ. ಇದ್ರೂ ನೀರೆಲ್ಲ ಹೋಗ್ತಾ ಇಲ್ಲ, ಸೈಡಿಗೆ ನಿಂತ್ಕೊಂಡ್ಬಿಟ್ಟಿದೆ. ಆಲ್ಮೋಸ್ಟ್ ಲೈಕ್ 9:50 ಅನ್ಸುತ್ತೆ. 1 ಸೆಕೆಂಡ್, ಇಲ್ಲ 11 o'clock ಆಗ್ತಾ ಇದೆ ಆಲ್ರೆಡಿ. ಆ್ಯಂಡ್ ಇವತ್ತಂತೂ ಫುಲ್ ಟೈರಿಂಗ್ ಡೇ ಇತ್ತು. ಏನಂದರೆ ಕೆಲಸ ಅಂತೂ ಇನ್ನೂ ನಡೀತಾನೆ ಇದೆ. ನನ್ನ ಕೆಲಸ ಮುಗಿಯೋದಂತೂ ಅಲ್ಲ, ಸೊ ಅದನ್ನ ಸೈಡ್ಗೆ ಇಟ್ಬೇಡ. ಆ್ಯಂಡ್ ಬೆಳಗ್ಗೆಯಿಂದ ಅಂತೂ ಸಾಕು ಸುಸ್ತಾಗ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ವಿತ್ ಏನಂದರೆ ಎದ್ದಿದ್ದೆ ಮಧ್ಯಾಹ್ನ, ನನ್ನ ಸ್ವಲ್ಪ ಎಡಿಟಿಂಗಿಂದ ಲೇಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನಾನು ಲೇಟಲ್ಲಿ ಇವತ್ತು ಊಟ ಸಂಜೆ 5 ಗಂಟೆಗೆ ಮಾಡಿದ್ದೀನಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಸಂಜೆ 5 ಗಂಟೆಗೆ ಮಾಡಿ, ಅಂದರೆ ಎದ್ದಿರೋದೇ 12 ಗಂಟೆಗೆ. ಸೊ ನನಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಬಂದುಬಿಟ್ಟು 5 o'clock ಆಯಿತು ಆಲ್ಮೋಸ್ಟ್. ಏನಂದರೆ ನಾಯಿನ ಸ್ನಾನ ಮಾಡಿಸ್ದೆ, ಅದಾದಮೇಲೆ ಆಕ್ವೇರಿಯಮ್ ತಂದಿದ್ದೆ ಮೇಲ್ಗಡೆಯಿಂದ, ಅದನ್ನ ವಾಶ್ ಮಾಡಬೇಕಿತ್ತು. ಅದ್ರ ಸ್ಟ್ಯಾಂಡ್ನೆಲ್ಲ ಸ್ಕ್ರಬ್ ಮಾಡಿಬಿಟ್ಟು ಪೇಂಟ್ ಮಾಡಿಬಿಟ್ಟು ಮಳೆ ಒಂದು ಬಂತು. ಇದ್ರ ನಡುವೆ ಎಲ್ಲ ಮತ್ತೆ ಸ್ನಾನ ಮಾಡೋಕ್ಕೆ ತುಂಬ ಲೇಟ್ ಆಗಿಬಿಡ್ತು ಇವತ್ತು ಮಾತ್ರ. ಬಟ್ ಎನಿಹೌ ಎಲ್ಲ ಮುಗೀತು ಇವತ್ತು ಕೆಲಸ ಅಂತೂ. ಮನೆ ಕೆಲಸ ಅಂತೂ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಇನ್ನೊಂದು ಅದು ಲೈಕ್ ಮೊನ್ನೆ ನಾನು ಒಂದು ಪೈಪ್ ತಂದಿದ್ದೆ ಫಿಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ಹಿಂದೆ
ಕಾರ್ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಪೈಪ್ ಫಿಟ್ಟಿಂಗ್ ತಂದಿದೆ. ಸೊ ಅದನ್ನ ಕೂಡ ನಾನೇ ಫಿಟ್ ಮಾಡಿದೆ. ಸೊ ಇಷ್ಟೆಲ್ಲ ಮಾಡಿ ತುಂಬಾ ಟೈರ್ಡ್ ಆಗಿಬಿಟ್ಟಿದ್ದೀನಿ. ವರ್ಕ್ ಅಂತೂ ಇನ್ನೂ ನಡೀತಾನೇ ಇದೆ. ಅಮ್ಮ ಮತ್ತೆ ದೋಸೆ ಮಾಡಿಬಿಟ್ಟಿದ್ದಾರೆ ಗೈಸ್. ಒಂದು ದಿನ ಕಾಂಪ್ಲಿಮೆಂಟ್ ಕೊಟ್ಟಿದ್ದೆ ದೋಸೆ ಚೆನ್ನಾಗಿದೆ ಅಂತ, ಬಟ್ ಏನೂ ತೊಂದರೆ ಇಲ್ಲ, ತಿನ್ಬೋದು. ದೋಸೆ ನಮ್ಗೆ ಇಷ್ಟ. ಇವಾಗ ದೋಸೆ ಇಷ್ಟ ಇಲ್ಲ ಅಂತಂದರೆ ಹೇಳ್ತಾರೆ ಹೋಗು ನೀನು ಪಿ ಜಿ ಊಟನೇ ತಿನ್ಕೊ ಅಂತ ಅಂದ್ಬಿಟ್ಟು. ಯಾಕೆ ಅವ್ರಿಗೆ ಅವ್ರ ಹತ್ರ ಜಗಳ ತೆಗಿಯೋದು. ಏನು ಮಾಡಿದ್ದಾರೆ, ದೋಸೆ ಮಾಡಿದ್ದಾರೆ, ದೋಸಾನೇ ತಿನ್ಬಿಡೋಣ. ಓಕೆ ಬಿಟ್ಟಿದ್ದಾರೆ ದೋಸಾ ಗೈಸ್, ದೋಸಾ ಲವರ್ಸ್. ಆ್ಯಂಡ್ ಚಿನ್ನದ ವಾಕ್ ಕರ್ಕೊಂಡು ಹೋಗಿ ಬಂದೆ. ಮಳೆ ಬಂದಿರೋದ್ರಿಂದ ಎಲ್ಲಿ ವಾಶ್ರೂಮೇ ಮಾಡ್ತಾ ಇಲ್ಲ, ಹಸಿನೆಲ್ಲ ಇದೆ ಅಂತಂದ್ಬಿಟ್ಟು ತುಂಬಾ ಸತಾಯಿಸ್ತು. ನೋಡಿ ವಾಕಿಂಗ್ ಒಂದು ಹೋಗಿ ಬಂದೆ, ಇಲ್ಲೊಂದು ಗಿಫ್ಟ್ ಕೊಟ್ಟಿದೆ ಕೈ ಮೇಲೆ. ಏನೋ ತುಂಬಾ ಹಠ ಮಾಡ್ತಾ ಇದೆ ಇವತ್ತು ಮಾತ್ರ. ಇವತ್ತು ನೋಡಿ ಎರಡೆರಡು ಗಿಫ್ಟ್ ಕೊಟ್ಟಿದೆ. ಒಂದು ಇಲ್ಲಿ ಬಂತು, ಇಲ್ಲೊಂದು ಕೊಟ್ಟಿರೋದು, ಮತ್ತು ಈಗ ಒಂದು ಕೈ ಮೇಲೆ ಕೊಟ್ಟಿರೋದು. ಆಯಿಂಟ್ಮೆಂಟ್ ಹಚ್ಚಿದೆ ಈಗ ಎಷ್ಟು. ಏನೋ ಚಿನ್ನು ಹಠ ಮಾಡ್ತಾರೆ, ಬಟ್ ಅವನ ಮೇಲೆ ಹೆಸರು ಯಾಕೆ ಹಾಕೋದು, ಇರಲಿ ಒಂದಿನದಲ್ವಾ, ನಾಳೆ ಸರಿ ಹೋಗ್ತಾನೆ. ಓಕೆ ಗೈಸ್, ನಾನಿಲ್ಲೇ ವ್ಲಾಗ್ ಎಂಡ್ ಮಾಡ್ತೀನಿ, ಮತ್ತು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಅವಾಗವರೆಗೂ ಎಲ್ಲರಿಗೂ ಗುಡ್ ನೈಟ್.